11 ವರ್ಷಕ್ಕೊಮ್ಮೆ ಈ ಒಂದು ಜಾತ್ರೆ ನಡೆಯುತ್ತಂತೆ. ಈ ಜಾತ್ರೆಯನ್ನು ನಾನು ನೋಡಿದಾಗ ನನಗೆ ನೆನಪಿಗೆ ಬಂದಿದ್ದು ಈ ಸಿನಿಮಾ. ನಮ್ಮೂರಿನ ಒಲೆ ಮಾರಿ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಆನಂದ್ ಎಲ್ಲರೂ ಹೋಗಿದ್ದೀರಾ. ಇವತ್ತು ನಾನು ಎಲ್ಲಿದ್ದೇನೆ ಅಂದರೆ ವಿಜಯನಗರ ಜಿಲ್ಲೆ ಮರನಹಳ್ಳಿ ತಾಲೂಕು ಬೆಲ್ಕುಂದಿ ಗ್ರಾಮದಲ್ಲಿದ್ದೀನಿ. ಈ ಒಂದು ಗ್ರಾಮದಲ್ಲಿ ಇವತ್ತು ನಾನು ಜಾತ್ರೆಗೆ ಬಂದಿದ್ದೀನಿ. ಈ ಒಂದು ಜಾತ್ರೆ ತುಂಬ ವಿಶೇಷವಾಗಿರುತ್ತೆ. ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಈ ಜಾತ್ರೆ ಬಗ್ಗೆ ಅರ್ಥವಾಗುತ್ತೆ. ಯಾಕಂದರೆ ಇಂಥ ವಿಶಿಷ್ಟವಾದ ಜಾತ್ರೆನ ನಾನು ಇಲ್ಲಿವರೆಗೆ ನೋಡೇ ಇಲ್ಲ. ಇಲ್ಲೇ ನೀವು ಮನೆ ಮುಂದೆ ಬೇಲಿಗಳು ನೋಡ್ತಾ ಇದ್ದೀರಾ, ಇದು ಜಾತ್ರೆಯ ಪ್ರಯುಕ್ತ ಹಾಕಿರೋದು. ಅಂದರೆ ಜಾತ್ರೆ ನಡೆಯೋ ಒಂದು ವಾರ ಮುಂಚೆನೇ ಈ ಊರಿನ ತುಂಬೆಲ್ಲ ಬೇಲಿ ಹಾಕಿರ್ತಾರೆ. ಅವರೇನೋ ಊರಿನವರು ಹೊರಗಡೆ ಬರಬೇಕಂದ್ರೆ ಇದೇ ಒಂದು ಅಗಸಿ ಮುಖಾಂತರ ಬರಬೇಕು, ಹಾಗೆ ಒಳಗಡೆ ಹೋಗಬೇಕು. ಇದು ಜಾತ್ರೆಯ ಮೊದಲ ದಿನದ ದೃಶ್ಯ. ಈಗ ನಾವು ಟಗರ್ನೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಸೇರಿ ಈಗ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಆಲದ ಮರ, ಅಲ್ಲೇ ಹೋಗಿ ಅಲ್ಲೇ ಇರೋದು ಗ್ರಾಮ ದೇವತೆ ಉಡುಸಲಮ್ಮ ದೇವಿ. ಈಗ ನೀವು ಅಲ್ಲಿ ನೋಡ್ತಿದ್ದೀರಲ್ಲ, ಅವರೆಲ್ಲ ಪೂಜೆ ಮಾಡಿಕೊಂಡು ಈಗ ಹೋಗ್ತಾ ಇದ್ದಾರೆ. ನಾವು ಕೂಡ ಈಗ ಪೂಜೆ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ಎಲ್ಲ ಪೂಜೆಯನ್ನು ಮಾಡಿಕೊಂಡು ಈಗ ಮನೆ ಕಡೆ ಬಂದ್ವಿ. ಬಂದಾದಮೇಲೆ ಎಲ್ಲ ರೀತಿ ರೆಡಿ ಮಾಡಿಕೊಂಡು ನೋಡಿ ಊಟದ ತಯಾರಿಯನ್ನು ಮಾಡ್ತಾಯಿದ್ದೀವಿ. ಈಗ ಇವರು ನಮ್ಮ ಬ್ರದರ್, ಇವರು ರೆಡಿ ಮಾಡ್ತಾ ಇದ್ದಾರೆ. ಈಗ ಮಟನನ್ನು ಎತ್ಕೊಂಡು ಕುದ್ದಿದೆ ಇಲ್ಲ ಅಂತ ಟೆಸ್ಟ್ ಮಾಡ್ತಿದ್ದಾನೆ ನಮ್ಮ ಬ್ರದರು. ಓಕೆ, ಎಲ್ಲ ರೆಡಿಯಾಗಿದೆ. ಇನ್ನೇನು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಇದು ಜಾತ್ರೆಯ ಕೊನೆಯ ದಿನ. ಊರಿನವರೆಲ್ಲರೂ ಈ ಅಗಸಿ ಬಾಗಿಲ ಹತ್ರ ಬಂದು ನಿಲ್ತಾರೆ. ಇಲ್ಲಿ ಜನ ಕೋಲು ಹಿಡ್ಕೊಂಡು ಹೊಂಟಿದಾರಲ್ಲ, ಇವರು ಒಂದು ಮೇಕೆಯನ್ನು ಬಚ್ಚಿ ಇಡೋಕ್ಕೆ ಹೊಂಟಿದ್ದಾರೆ. ಈ ಡೊಳ್ಳಿನ ಮುಖಾಂತರ ಆ ಮೇಕೆಯನ್ನು ಹಿಡ್ಕೊಂಡು ಬಂದು ಆ ಊರಿನಲ್ಲಿ ಹೋಗಿ ಒಂದು ಬಚ್ಚಿಡ್ತಾರೆ. ಆ ಮೇಕೆಯನ್ನು ಯಾಕೆ ಬಚ್ಚಿಡ್ತಾರೆ ಅಂದರೆ, ಆ ಮೇಕೆಯನ್ನು ಹೊತ್ಕೊಂಡೋಕ್ಕೆ ಒಂದು ತಂಡ ಬರುತ್ತೆ, ಅದುವೇ ಪೋತರಾಜನ ತಂಡ. ಈಗ ಮೇಕೆಯನ್ನು ಬಚ್ಚಿಡೋಕ್ಕೆ ಈ ಊರಿನವರು ಈಗ ಹೊಂಟಿದ್ದಾರೆ. ಒಂದು ಕೋಣೆಯಲ್ಲಿ ಹೋಗಿ ಆ ಮೇಕೆಯನ್ನು ಬಚ್ಚಿಟ್ಟು ಬಂದರು. ಈಗ ಪೋತರಾಜ ಗುಂಪಿನವರು ಊರು ಒಳಗಡೆ ಬರೋಕೆ ರೆಡಿಯಾಗಿದ್ದಾರೆ. ಬನ್ನಿ ಒಂದ್ಸಲ ಅವ್ರನ್ನ ನೋಡ್ಕೊಂಡು ಬರೋಣ. ಡೊಳ್ಳಿನ ಮುಖಾಂತರ ಈಗ ಊರು ಜನರು ಆ ಪೋತರಾಜು ತಂಡದವ್ರನ್ನ ಕರ್ಕೊಂಡು ಬರೋಕೆ ಹೊಂಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೋತರಾಜು ತಂಡದವರು ಬರ್ತಾರೆ. ಈಗ ಬಿದಿರಿನಿಂದ ಕಟ್ಟಿರುವ ಆ ಬಾಗಿಲನ್ನು ಪೋತರಾಜು ತಂಡದವರು ಮುರಿದು ಅದರೊಳಗಡೆಯಿಂದ ಬರ್ತಾರೆ. ಆ ಒಳಗಡೆಯಿಂದ ಬಂದು ಊರಿನಲ್ಲಿರುವ ಆ ಮೇಕೆಯನ್ನು ಎಲ್ಲಿ ಬಚ್ಚಿಟ್ಟಿರ್ತಾರೆ ಆ ಮೇಕೆಯನ್ನು ಹುಡ್ಕೊಂಬರೋಕೆ ಈಗ ಹೊಂಟಿದ್ದಾರೆ. ಊರಿನವರು ಬಚ್ಚಿಟ್ಟಿದ್ದಂತಹ ಮೇಕೆಯನ್ನು ಕೊನೆಗೆ ಆ ಪೋತರಾಜು ತಂಡದವರು ಹುಡುಕಿ ಹೊತ್ಕೊಂಡು ಬಂದರು. ಈಗ ಅವರು ಆ ಮೇಕೆಯನ್ನು ಗ್ರಾಮ ದೇವತೆಯ ಗುಡಿ ಹತ್ರ ಹೋಗಿ ಆ ಮೇಕೆಯನ್ನು ಬಲಿ ಕೊಡ್ತಾರೆ. ಬನ್ನಿ ಈಗ ನಾವು ಆ ಗ್ರಾಮ ದೇವತೆಯ ಆ ಗುಡಿ ಹತ್ರ ಹೋಗೋಣ. ಈಗ ನಾವು ಈ ಗುಡಿ ಹತ್ರ ಬಂದಿದ್ವಿ. ಇಲ್ಲಿ ನೋಡ್ತಿದ್ರಲ್ಲ, ಸಾವಿರಾರು ಜನ ಇಲ್ಲಿ ಸೇರಿದ್ದಾರೆ. ಯಾಕಂದರೆ ಇಲ್ಲೇ ತುಂಬ ವಿಶೇಷವಾಗಿರೋದು, ಈಗ ಆ ಮೇಕೆಯನ್ನು ಇಲ್ಲಿ ಬಲಿ ಕೊಡ್ತಾರೆ. ಆ ಮೇಕೆಯನ್ನು ಹೇಗೆ ಬಲಿ ಕೊಡ್ತಾರೆ ಅಂದರೆ, ಚಾಕು ಚೂರಿ ಕತ್ತಿಯಿಂದ ಕಡ್ದು ಅಲ್ಲ, ಅದು ಯಾವ ರೀತಿ ಬಲಿ ಕೊಡ್ತಾನೆ ಅಂತ ನೀವು ನೋಡಬೇಕಂದ್ರೆ ನೀವು ಈ ಜಾತ್ರೆಗೆ ಭಾಗವಹಿಸಬೇಕು. ಯಾಕಂದರೆ ಇದನ್ನು ನಾನು ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ, ಕೇವಲ ನಾನು ಹೇಳ್ಬೋದು ಅಷ್ಟೇ. ಈಗ ನೋಡಿ ಅಲ್ಲಿ ಟೇಬಲ್ಗೆ ಹಾಕಿದಾರಲ್ಲ, ಅದ್ರ ಮೇಲೆ ನಿಂತ್ಕೊಂಡು ಈ ಮರಿಯನ್ನು ಮೇಲಕ್ಕೆ ಎತ್ತಿ ಮೇಕೆಯನ್ನು ಬಲಿ ಕೊಡ್ತಾರೆ. ಇನ್ನೇನು ಪೋತರಾಜ್ ಕಡೆಯವರು ಬಂದರು, ಈಗ ಮೇಕೆಯನ್ನು ಬಲಿ ಕೊಟ್ಟರು. ಬನ್ನಿ ಮುತ್ತಿಡಿ. ಇಲ್ಲಿಗೆ ಜಾತ್ರೆ ಮುಕ್ತಾಯ.